ಮತ್ತೋರ್ವ ಸಚಿವ ರಾಜೀನಾಮೆ ಸಂಚಲನ ಈಗ ಸೃಷ್ಟಿ ಮಾಡ್ತಾ ಇದೆ. ಮತ್ತೋರ್ವ ಸಚಿವ ರಾಜೀನಾಮೆ ಕೊಡ್ತಾರ? ಸಂಜೆ 5 ಗಂಟೆಗೆ ಡೆಡ್ ಲೈನ್ ಕೊಟ್ಟಂತ ಮಿನಿಸ್ಟರ್. ಮತ್ತೋರ್ವ ಸಚಿವ ರಾಜೀನಾಮೆ ಸಂಚಲನ. ಸಂಜೆ 5 ಗಂಟೆಗೆ ಡೆಡ್ ಲೈನ್ ಕೊಟ್ಟಂತ ಮಿನಿಸ್ಟರ್ ಇವತ್ತು ಸಾಯಂಕಾಲ 5 ಗಂಟೆ ಬೇಡಿಕೆ ಈಡೇರಿಸ್ತಿರೋ ರಾಜೀನಾಮೆ ಕೊಡಬೇಕು ಅನ್ನುವಂತ ಬೆಂಗಳೂರು ಭಾಗದ ಪ್ರಬಲ ಸಚಿವರ ನೇರ ವಾರ್. ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಟ್ರಬಲ್ ಶೂಟರ್ ಸಿಎಂಗೆ ಟ್ರಬಲ್ ಆದ ಖಾತೆಯ ಖ್ಯಾತೆ. ರೆಡ್ಡಿ ಮುನಿಯಪ್ಪ ಬಳಿಕ ಸಿಡಿದಿದ್ದ ಇನ್ನೊಬ್ಬ ಸಚಿವ. ರಾಜೀನಾಮೆ ನೀಡಲು ಮುಂದಾದ ಸಚಿವ ಯಾರು ಗೊತ್ತಾ? ಟ್ರಬಲ್ ಶೂಟರ್, ಟ್ರಬಲ್ ತಂದಿಟ್ಟಂತ ಮಂತ್ರಿ ಯಾರು? ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಎಷ್ಟೆಲ್ಲ ತಲೆನೋವನ್ನ ತಂದೊಡ್ತು. ಹೈಕಮಾಂಡ್ ವರೆಗೂ ಚರ್ಚೆ ಆಯಿತು. ಇನ್ನು ಅದಾದ ನಂತರ ಮುನಿಯಪ್ಪ ಅವರ ಮುನಿಸು. ಇದೀಗ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಸಚಿವರ ರಾಜೀನಾಮೆ ಆಗುತ್ತಾ ಅನ್ನುವಂತ ಸಚಿವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನೂ ಕೂಡ ಖಾತೆಯನ್ನ ಒಪ್ಪಿಕೊಂಡಿಲ್ಲ, ಖಾತೆಯನ್ನ ಅಲಂಕರಿಸಿಲ್ಲ ಈ ಸಚಿವ. ಆ ಸಚಿವ ಯಾರು? ಈಗಾಗಲೇ ಖಾತೆಯ ವಿಚಾರಕ್ಕೆ ಖ್ಯಾತಿ ತೆಗೆದಂತ ಸಚಿವ ಯಾರು? ಟ್ರಬಲ್ ಶೂಟರ್ಗೆ ಟ್ರಬಲ್ ತಂದಿಟ್ಟಂತ ಮಂತ್ರಿ ಯಾರು ಅಂತ ನೋಡಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಅಲ್ಲಿ ಆ ಒಂದು ಬೆಳವಣಿಗೆಗಳು ಏನೇನೆಲ್ಲ ಆಯಿತು. ರಾಮಲಿಂಗಾರೆಡ್ಡಿಯ ಬೆಂಬಲಿಗರು ಎಷ್ಟು ಮಟ್ಟಿಗೆ ಹೋರಾಟಕ್ಕೆ ಮುಂದಾದರು. ಅದಾದ ಮೇಲೆ ರಾಮಲಿಂಗಾರೆಡ್ಡಿ ಬೆಂಬಲಿಗರು ಹೇಳ್ತಾ ಇದ್ರು, ನಾವು ಪ್ರತ್ಯೇಕವಾಗಿ ನಾವು ಪಕ್ಷ ಮಾಡ್ಕೊಂಡು ನಿಂತ್ಬಿಡ್ತೀವಿ ನಮಗೆ ಅಂತ. ಆದರೆ ರಾಮಲಿಂಗಾರೆಡ್ಡಿ ಶಾಸಕರಾಗಿ ಉಳಿದಿದ್ರು, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅಲ್ಲಿ ಅವರ ಮುನಿಸು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಮುನಿಯಪ್ಪ ಕೂಡ ಮಾತನಾಡ್ತಾರೆ, ನಮ್ಮ ಸೀನಿಯಾರಿಟಿಗೆ ಈ ಒಂದು ಖಾತೆ, ನನಗೆ ಹಿಂದಿನ ಖಾತೆಯೇ ಅಲ್ಲಿ ಆಹಾರ ಸಚಿವ ಖಾತೆಯೇ ಮುಂದುವರೆದಿದೆ, ಇದಕ್ಕಿಂತ ನನಗೆ ಇನ್ನೂ ಹೆಚ್ಚಿನ ಖಾತೆ ಬೇಕಿತ್ತು, ನಮ್ಮ ಸೀನಿಯಾರಿಟಿಗೆ ತಕ್ಕಂಥ ಖಾತೆಯನ್ನು ಕೊಡಬೇಕಿತ್ತು ಅಂತ ಹೇಳ್ತಾರೆ. ಅದಾದಮೇಲೆ ಒಬ್ಬೊಬ್ಬ ಶಾಸಕರ ಸಚಿವರ ಒಂದಿಷ್ಟು ಮುನಿಸುಗಳು. ಇದೀಗ ಮತ್ತೋರ್ವ ಸಚಿವ ರಾಜೀನಾಮೆಯನ್ನ ಕೊಡ್ತಾರ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಿಎಂ ಡಿಕೆಶಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ಕೊಟ್ಟಿರುವ ಖಾತೆ ಬಗ್ಗೆ ಕ್ಲಾರಿಟಿ ಕೊಡಿ ಎಂದ ಕೃಷ್ಣ ಬೈರೇಗೌಡ. ಈಗ ಕೃಷ್ಣ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ್ರು. ಬೆಂಗಳೂರು ನಗರಾಭಿವೃದ್ಧಿಯಿಂದ ಬಿಡಿಎ ಬಿಎಂಆರ್ಡಿಎ ವಿಭಜನೆ ಆಗದ ಬೆಂಗಳೂರು ಖಾತೆಗೆ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದಿದ್ದಾರೆ. ಬರೋಬ್ಬರಿ 11 ದಿನವಾದರೂ ಖಾತೆ ವಹಿಸಿಕೊಳ್ಳದ ಕೃಷ್ಣ ಬೈರೇಗೌಡ ನನಗೆ ಕೊಟ್ಟ ಖಾತೆ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಬಿಡಿಎ ಬಿಎಂಆರ್ಡಿಎ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ 5 ಗಂಟೆ ಒಳಗೆ ಕ್ಲಾರಿಟಿ ಸಿಗದಿದ್ದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಇದ್ದಾರೆ. ರಾಜೀನಾಮೆ ಸಲ್ಲಿಕೆಗೆ ಸಿದ್ಧರಾದ್ರ ಡಿಕೆ ಸಂಪುಟದ ಸಚಿವ ಕೃಷ್ಣ ಬೈರೇಗೌಡ. ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರ ಏನು? ಹಿಂದೆ ಬಿಗ್ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಇದಕ್ಕೆ ಒಂದು ಕನ್ಫ್ಯೂಷನ್ಗೆ ಬರ್ತಾರ ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಅಥವಾ ಕೃಷ್ಣ ಬೈರೇಗೌಡ? ಏನಾಗುತ್ತೆ ಇವತ್ತು? ಕೃಷ್ಣ ಬೈರೇಗೌಡ ಅಸಮಾಧಾನಗೊಂಡಿದ್ದಾರೆ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕ್ಲಾರಿಟಿ ಬೇಕು. ಬಿಡಿಎ ಮತ್ತು ಬಿಎಂಆರ್ಡಿಎ ವಿಭಜನೆ ಅಂತ ಹೇಳಲಾಗ್ತಿದೆ. ವಿಭಜನೆ ಅಂತ ಅಂದಾಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೀರಿ ಅಂತ ಅಂದರೆ ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಬಟ್ ಇಲ್ಲಿ ವಿಭಜನೆ ಅಂತ ಹೇಳುವಂಥದ್ದು ಅಂದರೆ ಇನ್ನೊಬ್ಬರನ್ನ ಅಲ್ಲಿ ಓಲೈಕೆ ಮಾಡುವಂಥದ್ದು ಅಥವಾ ಇನ್ನೊಂದೇನೋ ಅಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ವಿಭಜನೆ ಅನ್ನುವಂಥದ್ದನ್ನ ಮಾಡ್ತಾ ಇರೋದು. ಇದರ ಕುರಿತಂತೆ ಕೃಷ್ಣ ಬೈರೇಗೌಡಗೆ ಅಸಮಾಧಾನ ಹೆಚ್ಚಾಗಿದೆ. ಸೊ ಅದನ್ನು ಹೊರ ಹಾಕಿದ್ದಾರೆ. ನೋಡಿ, 11 ದಿನ ಆಯಿತು ಖಾತೆಯನ್ನು ವಹಿಸಿ, ಬಟ್ ಯಾವುದೇ ರೀತಿಯಾದಂಥ ಕಾರ್ಯಗಳನ್ನು ವಹಿಸಿಕೊಂಡಿಲ್ಲ. ಈ
ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಎಸ್. ದೀಪಾ, ಇದೀಗ ಕೃಷ್ಣ ಬೈರೇಗೌಡರ ಅಸಮಾಧಾನ, ಇವತ್ತು ಒಂದು ಡೆಡ್ ಲೈನ್ ಇದೆ ಸಾಯಂಕಾಲ 5 ಗಂಟೆ ಅಂತ. ಇದಕ್ಕೆ ಡಿ.ಕೆ. ಶಿವಕುಮಾರ್ ನಿರ್ಧಾರ ಏನು, ಹೈಕಮಾಂಡ್ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ? ಕೃಷ್ಣ ಬೈರೇಗೌಡ ಅಸಮಾಧಾನ ಅಲ್ಲಿ ಶಮನ ಆಗುತ್ತಾ ಏನು ಅಂತ? ವನಿತಾ, BMRDA ಮತ್ತು BDAನ ವಿಭಜಿಸಿ ಅವರಿಗೆ ಖಾತೆಯನ್ನ ಏನು ಕೊಡಲಾಗಿತ್ತು, ಆ 2 ಇಲಾಖೆಗಳನ್ನ ಏನು ಕೊಡದೆ ಉಳಿದಂತಹ ಇಲಾಖೆಗಳನ್ನ ಮಾತ್ರ ಜವಾಬ್ದಾರಿ ವಹಿಸಲಾಗಿತ್ತು. ಆ ಸಂಬಂಧ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಅವರು ಸಹಜವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಇದಷ್ಟೇ ಅಲ್ಲ, ದೆಹಲಿಗೂ ಕೂಡ 3 ದಿನಗಳ ಕಾಲ ಭೇಟಿ ನೀಡಿ ವರಿಷ್ಠರ ಮುಂದೆ ತಮ್ಮ ಒಂದಿಷ್ಟು ವಿವರಣೆ ಏನಿತ್ತು, ಈ ಖಾತೆಗಳನ್ನ ಕೊಡದೇ ಇದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಮಾಡ್ಕೊಂಡು ಬಂದಿತ್ತು. ಆದ್ರೆ ವರಿಷ್ಠರು ನಿರ್ಧಾರವನ್ನ ತಿಳಿಸ್ತೇವೆ ಅನ್ನುವಂತಹದನ್ನ ಹೇಳಿದ್ರು. ಬಳಿಕ ಡಿ.ಕೆ. ಶಿವಕುಮಾರ್ ಕೂಡ ಇದು ನಮ್ಮದೇನು ಇಲ್ಲ, ಹೈಕಮಾಂಡ್ ನಿರ್ಧಾರ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ರು. ಆದ್ರೂ ಕೂಡ ಇಲ್ಲಿಯ ತನಕ ತಾವು ಕೊಟ್ಟಿರುವಂತಹ ಖಾತೆಯನ್ನ ವಹಿಸ್ಕೊಂಡಿಲ್ಲ, ಅಲ್ಲಿ ಕಚೇರಿ ಪೂಜೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ಸಂಜೆಯ ಒಳಗಾಗಿ ಏನೇ ನಿರ್ಧಾರ ಇದ್ರು ತಿಳಿಸಿ ಅನ್ನುವಂತಹ ಒಂದು ಪಟ್ಟನ್ನ ಕೃಷ್ಣ ಬೈರೇಗೌಡರು ಇಟ್ಕೊಂಡು ಕೂತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ಯಾವಾಗ ದೆಹಲಿಯಿಂದ ವಾಪಸ್ ಆದ್ರೂ ಅವತ್ತೇ ಡೆಡ್ ಲೈನ್ ಅನ್ನ ಕೊಟ್ಟು ಬಂದಿದ್ರು ಅನ್ನುವಂತಹ ಚರ್ಚೆ ಕೂಡ ಇತ್ತು. ಆದ್ರೆ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಮಾತನಾಡ್ಲಿಲ್ಲ. ಅಂದ್ರೆ ಇಂತಿಷ್ಟೇ ಡೆಡ್ ಲೈನ್ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನುವಂಥದ್ದನ್ನ ಮಾತ್ರ ಬಹಿರಂಗವಾಗಿ ಹೇಳಿದ್ರು. ಆದ್ರೆ ಇದೀಗ ಏನು ಇಷ್ಟು ದಿನ ಆಗಿದೆ ಖಾತೆ ವಹಿಸಿ, ಕೆಲಸ ಕಾರ್ಯಗಳು ಅಥವಾ ಯಾವುದೇ ಯೋಜನೆಗೆ ಓಕೆ ಅನ್ಬೇಕು ಅಂದ್ರೆ ಯಾವ್ಯಾವ ಸಚಿವರು ಇರ್ತಾರೋ ಅವರ ಒಪ್ಪಿಗೆ ಪ್ರಮುಖವಾಗಿರುತ್ತೆ. ಹಾಗಾಗಿ ಖಾತೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಬೇಗ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಕೃಷ್ಣ ಬೈರೇಗೌಡರ ವಾದ ಆಗಿದೆ. ವನಿತಾ, ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.